ಲೋಕಸಮರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ಮೇಲೆ ನಿಗಾ ಇಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳೋಕೆ ದಳಪತಿಗಳು ಪ್ಲಾನ್ ಮಾಡ್ತಿದ್ರೆ ಜೆಡಿಎಸ್ಗೆ ಟಕ್ಕರ್ ನೀಡೋಕೆ ಕಾಂಗ್ರೆಸ್ ಕೂಡ ಪ್ರತಿತಂತ್ರ ರೂಪಿಸುತ್ತಿದೆ. ಹೀಗಾಗಿ ಜೆಡಿಎಸ್ ಸ್ಪರ್ಧಿಸಬಹುದಾದ ಕ್ಷೇತ್ರಗಳನ್ನ ಕೈಪಡೆ ಟಾರ್ಗೆಟ್ ಮಾಡಿದೆ. ಜೆಡಿಎಸ್ ಪ್ರಾಬಲ್ಯವಿರುವ ಮಂಡ್ಯ, ಹಾಸನ, ತುಮಕೂರನ್ನ ಕಾಂಗ್ರೆಸ್ ಹೆಚ್ಚು ಫೋಕಸ್ ಮಾಡಿದೆ. ಹೀಗಾಗಿ ಎಚ್ಡಿಕೆ ಕಾರ್ಯತಂತ್ರ ಮೇಲೆ ನಿಗಾ ಇಡೋಕೆ ಆಪ್ತ ಶಾಸಕರಿಗೆ ಸಿಎಂ ಸೂಚನೆ ನೀಡಿದ್ದಾರೆ. ಜೆಡಿಎಸ್ ಅನ್ನ ಸೋಲಿಸಿದ್ರೆ ಹಳೆ ಮೈಸೂರು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಹೊರಹೊಮ್ಮಲಿದೆ. ಇನ್ನು ಡಿಸಿಎಂ ಹುದ್ದೆ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರ ಬಾಯಿಗೆ ವರಿಷ್ಠರು ಬೀಗ ಹಾಕಿಸಿದ ಬಳಿಕವೂ ವಿವಾದ ತಣ್ಣಗಾಗಿಲ್ಲ. 3 ಡಿಸಿಎಂ ಹುದ್ದೆ ಸೃಷ್ಟಿಸಬೇಕೆಂದು ಪಟ್ಟು ಹಿಡಿದಿರುವವರಿಗೆ ಎಂಪಿ ಚುನಾವಣೆಯ ಟಾಸ್ಕ್ ನೀಡಬೇಕೆಂದು ಮಾಗಡಿ ಶಾಸಕ ಬಾಲಕೃಷ್ಣ ಆಗ್ರಹಿಸಿದ್ದಾರೆ. ಸುಮ್ಮನೆ ಜಾತಿ ಹೆಸರಲ್ಲಿ ಡಿಸಿಎಂ ಮಾಡಿ ಅನ್ನೋದಲ್ಲ, ಹೇಳಿಕೆ ಕೊಡೋದನ್ನ ಬಿಟ್ಟು ಹೈಕಮಾಂಡ್ ಬಳಿ ಕೇಳಿ ಟಾಸ್ಕ್ ಪಡೆದುಕೊಳ್ಳಲಿ ಅಂತ ಬಾಲಕೃಷ್ಣ ಸ್ವಪಕ್ಷೀಯರಿಗೆ ಸವಾಲು ಹಾಕಿದ್ದಾರೆ. ಇನ್ನು ಸಿಎಂ ಹಾಗೂ ಡಿಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಮಧ್ಯೆ ಕೆಲವರು ಬೇಳೆ ಬೇಯಿಸಿಕೊಳ್ಳಲು ಏನೇನೋ ಮಾತನಾಡ್ತಿದ್ದಾರೆ ಅಂತಾನು ವಾಗ್ದಾಳಿ ನಡೆಸಿದ್ದಾರೆ. 3 ಜನ ಮಾಡ್ಲಿ 5 ಜನ ಮಾಡ್ಲಿ, ಎಂಪಿ ಚುನಾವಣೆಗೆ ಒಂದು ಟಾಸ್ಕ್ ಕೊಡ್ಬೇಕು. ಯಾರು ಡಿಸಿಎಂ ಆಯ್ತೀರಾ ಅಂತ ಹೇಳೋರು 2 ಕ್ಷೇತ್ರ ಗೆಲ್ಸ್ಕೊಂಡ್ ಬರ್ಬೇಕು ಅಂತ ಕೊಟ್ಟಿ ನಾವು ಮಾಡ್ತೀವಿ, 2 ಕ್ಷೇತ್ರ ಗೆಲ್ಲಿಸ್ತೀವಿ ಅಂದ್ರೆ ಅಂತವ್ರನ್ನ ಡಿಸಿಎಂ ಮಾಡ್ಲಿ, ಹಿಂದೇನ್ ತಗೊಳ್ಳಲ್ಲ. ಸುಮ್ಮನೆ ಏನೋ ನಾವು ಜಾತಿ ಹೆಸರು ಮೇಲೆ ಡಿಸಿಎಂ ಆಯ್ತೀವಿ ಅಂತಕ್ಕಂಥದ್ದು ಮುಖ್ಯ ಪ್ರಮುಖ ಅಲ್ಲ. ಲೋಕಸಮರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ಮೇಲೆ ನಿಗಾ ಇಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳೋಕೆ ದಳಪತಿಗಳು ಪ್ಲಾನ್ ಮಾಡ್ತಿದ್ರೆ ಜೆಡಿಎಸ್ಗೆ ಟಕ್ಕರ್ ನೀಡೋಕೆ ಕಾಂಗ್ರೆಸ್ ಕೂಡ ಪ್ರತಿತಂತ್ರ ರೂಪಿಸುತ್ತಿದೆ. ಹೀಗಾಗಿ ಜೆಡಿಎಸ್ ಸ್ಪರ್ಧಿಸಬಹುದಾದ ಕ್ಷೇತ್ರಗಳನ್ನ ಕೈಪಡೆ ಟಾರ್ಗೆಟ್ ಮಾಡಿದೆ. ಜೆಡಿಎಸ್ ಪ್ರಾಬಲ್ಯವಿರುವ ಮಂಡ್ಯ, ಹಾಸನ, ತುಮಕೂರನ್ನ ಕಾಂಗ್ರೆಸ್ ಹೆಚ್ಚು ಫೋಕಸ್ ಮಾಡಿದೆ. ಹೀಗಾಗಿ ಎಚ್ಡಿಕೆ ಕಾರ್ಯತಂತ್ರ ಮೇಲೆ ನಿಗಾ ಇಡೋಕೆ ಆಪ್ತ ಶಾಸಕರಿಗೆ ಸಿಎಂ ಸೂಚನೆ ನೀಡಿದ್ದಾರೆ. ಜೆಡಿಎಸ್ ಅನ್ನ ಸೋಲಿಸಿದ್ರೆ ಹಳೆ ಮೈಸೂರು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಹೊರಹೊಮ್ಮಲಿದೆ. ಇನ್ನು ಡಿಸಿಎಂ ಹುದ್ದೆ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರ ಬಾಯಿಗೆ ವರಿಷ್ಠರು ಬೀಗ ಹಾಕಿಸಿದ ಬಳಿಕವೂ ವಿವಾದ ತಣ್ಣಗಾಗಿಲ್ಲ. 3 ಡಿಸಿಎಂ ಹುದ್ದೆ ಸೃಷ್ಟಿಸಬೇಕೆಂದು ಪಟ್ಟು ಹಿಡಿದಿರುವವರಿಗೆ ಎಂಪಿ ಚುನಾವಣೆಯ ಟಾಸ್ಕ್ ನೀಡಬೇಕೆಂದು ಮಾಗಡಿ ಶಾಸಕ ಬಾಲಕೃಷ್ಣ ಆಗ್ರಹಿಸಿದ್ದಾರೆ. ಸುಮ್ಮನೆ ಜಾತಿ ಹೆಸರಲ್ಲಿ ಡಿಸಿಎಂ ಮಾಡಿ ಅನ್ನೋದಲ್ಲ, ಹೇಳಿಕೆ ಕೊಡೋದನ್ನ ಬಿಟ್ಟು ಹೈಕಮಾಂಡ್ ಬಳಿ ಕೇಳಿ ಟಾಸ್ಕ್ ಪಡೆದುಕೊಳ್ಳಲಿ ಅಂತ ಬಾಲಕೃಷ್ಣ ಸ್ವಪಕ್ಷೀಯರಿಗೆ ಸವಾಲು ಹಾಕಿದ್ದಾರೆ. ಇನ್ನು ಸಿಎಂ ಹಾಗೂ ಡಿಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಮಧ್ಯೆ ಕೆಲವರು ಬೇಳೆ ಬೇಯಿಸಿಕೊಳ್ಳಲು ಏನೇನೋ ಮಾತನಾಡ್ತಿದ್ದಾರೆ ಅಂತಾನು ವಾಗ್ದಾಳಿ ನಡೆಸಿದ್ದಾರೆ. 3 ಜನ ಮಾಡ್ಲಿ 5 ಜನ ಮಾಡ್ಲಿ, ಎಂಪಿ ಚುನಾವಣೆಗೆ ಒಂದು ಟಾಸ್ಕ್ ಕೊಡ್ಬೇಕು. ಯಾರು ಡಿಸಿಎಂ ಆಯ್ತೀರಾ ಅಂತ ಹೇಳೋರು 2 ಕ್ಷೇತ್ರ ಗೆಲ್ಸ್ಕೊಂಡ್ ಬರ್ಬೇಕು ಅಂತ ಕೊಟ್ಟಿ ನಾವು ಮಾಡ್ತೀವಿ, 2 ಕ್ಷೇತ್ರ ಗೆಲ್ಲಿಸ್ತೀವಿ ಅಂದ್ರೆ ಅಂತವ್ರನ್ನ ಡಿಸಿಎಂ ಮಾಡ್ಲಿ, ಹಿಂದೇನ್ ತಗೊಳ್ಳಲ್ಲ. ಸುಮ್ಮನೆ ಏನೋ ನಾವು ಜಾತಿ ಹೆಸರು ಮೇಲೆ ಡಿಸಿಎಂ ಆಯ್ತೀವಿ ಅಂತಕ್ಕಂಥದ್ದು ಮುಖ್ಯ ಪ್ರಮುಖ ಅಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.